ಮೇಡಮ್ ನಮಸ್ಕಾರ. ನಮಸ್ಕಾರ. ಆ, ಏನು ನಿಮ್ಮ ಸ್ನೇಹಿತರ ಜೊತೆ ಕೂತ್ಕೊಂಡಿದ್ದೀರಾ? ಹೇಳಿ, ಇವತ್ತು ನಿಮ್ಮ ಸ್ನೇಹಿತರಿಗೆ ಅಭಿನಂದನಾ ಸಮಾರಂಭ ಮಾಡಿದ್ದಾರೆ. ಏನ್ ಅನಿಸ್ತಾ ಇದೆ ನಿಮ್ಗೆ? ಬಹಳ ಖುಷಿ ಆಗ್ತಾ ಇದೆ. ಮರಗಳಲ್ಲಿ ಶ್ರೇಷ್ಠವಾದ ಮರ ಅಶ್ವತ್ಥ ಮರ. ಹಾ ಹಾ ಅಂದ್ರೆ ಇವತ್ತು ಅಶ್ವತ್ಥ ನಾರಾಯಣ ನಮ್ ಜೊತೆನೇ ಇದ್ದಾರೆ ಹಾ ಅಲ್ವಾ. ಹಳೆಯ ನೆನಪುಗಳು ನಮ್ಗೆ ಬರ್ತವೆ. ಹಾ. ನಾವು ಚಾಮರಾಜಪೇಟೆಯಲ್ಲಿ ಇದ್ದಿದ್ದು, ಹಾ ನಮ್ಮ ಕಿರಿ ವಾಗ್ಮಕ್ಳ ಸಂಘದಲ್ಲಿ ನಾವೆಲ್ಲ ಸದಸ್ಯರು. ಹಾ. ಆಗ ಕಿರಿಯರಾಗಿದ್ವಿ, ಹಾ. ಈಗ ಹಿರಿಯರಾಗಿದ್ವಿ, ಹಾ. ಅಷ್ಟೇ ವ್ಯತ್ಯಾಸ. ಹಾ ಆದ್ರೆ ನಮ್ಮಲ್ಲಿರ್ತಕ್ಕಂಥ ಬಾಂಧವ್ಯ ಮತ್ತೆ ಸ್ನೇಹ ಹಾಗೆ ಉಳಿದಿದೆ. ಹಾ ಇನ್ನು ಮುಂದೇನು ಉಳಿಯುತ್ತದೆ, ಹಾ ಮುಂದುವರ್ಕೊಂಡು ಹೋಗ್ತದೆ, ಇರ್ತಾರೆ. ಆಜೀವ ಪರ್ಯಂತವಾಗಿ ನಾವು ಒಟ್ಟಿಗೆ ಇರ್ತೀವಿ ಅನ್ನೋದು ನಮ್ಮ ಭಾವನೆ. ಚಿರನೂತನ ಸ್ನೇಹಿತರು. ಹೌದು, ಚಿರನೂತನ ಹೌದು. ಸ್ನೇಹಿತರು. ಆ, ಒಂದೆರಡು ಘಟನೆಗಳು ಹೇಳಿ, ನಿಮ್ಮ ಬಾಲ್ಯದ್ದು, ತರ್ಲೆಗಳು ಮಾಡಿದ್ದು, ತುಂಟಾಟಗಳು. ತರಲೆ ಏನು ಮಾಡ್ತಾನೆ ಇರ್ಲಿಲ್ಲ. ಸೈಲೆಂಟ್. ಯಾವಾಗ್ಲೂ ಅಶ್ವತ್ಥ ನಾರಾಯಣ ಅಂದ್ರೆ ನಮಗ್ ಗೊತ್ತಿರೋದು ಒಂದೇ, ಪ್ರಾಸ. ಹಾ ಹಾ ಪ್ರಾಸ, ಪ್ರಾಸಬದ್ಧ ಭಾಷಣ. ಅವರು ಭಾಷಣ ಅಂದ್ರೆ ನಮ್ಗೆಲ್ಲ ಖುಷಿ. ಹಾ ಡಿಬೇಟ್ ನಲ್ಲಿ ಕಂಪೀಟ್ ಮಾಡೋರು. ಹಾ ಎಲ್ಲೋ ಫಸ್ಟ್ ಪ್ರೈಸ್ ಬಹಳ ಕಡೆ ಬಂದಿದೆ. ಹಾ. ಯಾಕೆಂದ್ರೆ ಅವ್ರು ಪ್ರಾಸಬದ್ಧವಾದ ಭಾಷೆ, ಲಯ ಎಲ್ಲ ಇತ್ತು. ಆವಾಗಲೇ ಅಂತ ನಾಲೆಡ್ಜು ಇಟ್ಕೊಂಡಿದ್ದವರು ಅಶ್ವತ್ಥ ನಾರಾಯಣರವರು. ಇವತ್ತು ಆವಾಗಿಂದ ಇವತ್ತವರೆಗೆ ಎಷ್ಟು ವರ್ಷ ಆಗಿದೆಲ್ಲ, ಇನ್ನು ಹೆಚ್ಚು ಬೆಳೆದಿದೆ. ಹಾ. ಅದಾದ ನಂತರ ನಾವು ಭೇಟಿನೇ ಆಗಿರ್ಲಿಲ್ಲ. ಹಾ 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 50 ವರ್ಷದ ನಂತರ ಪ್ರಾಯಶಃ ನಾನು ಇವತ್ತು ಅಶ್ವತ್ಥ ನಾರಾಯಣರವ್ರನ್ನ ನೋಡ್ತಾ ಇದ್ದೀನಿ. ಓಹೋ ಹೋ. ಇವತ್ತು ಅವ್ರ ಫಂಕ್ಷನ್ ನೋಡಿದ ತಕ್ಷಣ ಹಾ. ಹೋಗ್ಲೇಬೇಕು, ನೋಡ್ಬೇಕು, ಅವ್ರ ಭಾಷಣ ಕೇಳಬೇಕು ಅನ್ಕೊಂಡು ಬಂದಿದ್ದೀವಿ. ನೋಡಾಯ್ತು, ಸಂತೋಷ ಆಯ್ತು. ಇನ್ನು ಅವರು ಎಷ್ಟು ವರ್ಷ ಬದುಕ್ತಾರೋ ಅಷ್ಟು ವರ್ಷ ಬದುಕಲಿ. ನಂಗೆ ಅಲ್ಲ, ಶತಾಯು ಆಗ್ಲಿ ಅಂತ ಹೇಳಲ್ಲ. ಯಾಕೆಂದ್ರೆ ಜಪಾನ್ನಲ್ಲಿ ಹೀಗೆ ಹೋಗಿ ಯಾರೋ ಶತಾಯೋಗ ಅಂತ ಭಾಷಣ ಆಶೀರ್ವಾದ ಮಾಡಿದಂತೆ. ಅದಕ್ಕೆ ಅವ್ನು ಹೇಳಿದಂತೆ, ಏನ್ ಮೇಡಮ್ ನೀವ್ ಹೀಗಂತೀರಿ, ಅವ್ನಿಗೆ ಈಗಾಗಲೇ 120 ವರ್ಷ ಆಗಿದೆ, ಅಂತದ್ರಲ್ಲಿ ನೀವು ಶತಾಯು ಆಗ್ತಿರಲ್ಲ ಅಂತ ಹೇಳಿದ್ರೆ. ಹಾಗಾಗಿ ನಾವು ಶತಾಯು ಅಂತ ಹೇಳೋದಿಲ್ಲ ಅಲ್ವಾ, ಸಹಸ್ರ ವರ್ಷ ಬದುಕಲಿ ಅಂತ ಹೇಳ್ತಕ್ಕಂಥವ್ರು ನಾವು. ಸಮಾನ ಮನಸ್ಕರು, ಹೌದು. ಸಮಾನ ವಯಸ್ಕರು, ಸಮಾನ ಸ್ನೇಹಿತರು, ಎಲ್ಲರೂ ಸರ್ವ ಸಮಾನರು ನಾವು. ವಯಸ್ಸು ಹೆಚ್ಚು ಕಡಿಮೆ ನಾನು 1938 ಇಸ್ವಿ, ಇವರು 38. ಅವನು 38. ಇವರಿಗೆಲ್ಲ ಮೇಡಮ್, 33. ಹಾ, ಬರೀ ನಿಮ್ ಹೆಸರು ಅಷ್ಟೇ ಗೊತ್ತು. ಸಾಕು. ನಾನು ನ್ಯಾಯವಾದಿ, ಹಾ ಹಾ ನಾನು ಇನ್ನೇನು ಜಾಸ್ತಿ ಹೇಳೋದು. ನ್ಯಾಯವಾದಪೇಟೆ MLA ಆಗಿದ್ದವರು. ಹಾ ನನ್ನ ಬಾಲ್ಯ ಅಂದರೆ ಏನಂದರೆ, ನಾವು ಬೆಂಗಳೂರಿಗೆ ಬಂದಾಗ ಯಾರೂ ಪರಿಚಯ ಇರಲಿಲ್ಲ. ಹಾ ನಾವು ಭವತಿ ಭಿಕ್ಷಾಂದೇಹಿ ಅಂತ ಬಂದವರು. ಹಾ ಆವಾಗ ನಂಗೆ ಸಿಕ್ಕಿರೋ ಸಂಪತ್ತು ಅಂದರೆ ಈ ಸ್ನೇಹಿತರೆ. ಹಾ ಹಾ ನಾವೆಲ್ಲ ಕಿರಿಯ ವಾಗ್ಮಿಗಳ ಸಂಘ ಅಂತ ಸ್ಥಾಪನೆ ಮಾಡಿದ್ವಿ. ಹಾ ನಾವೆಲ್ಲ ಇಂಟರ್ ಕಾಲೇಜ್ ಡಿಬೇಟ್ನಲ್ಲಿ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಇರ್ತಿದ್ವಿ, ಅಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿದ್ವಿ. ಹಾ ಆ EPNS ಕಪ್ಪಿಗೋಸ್ಕರ ಸ್ಟೇಜ್ ಮೇಲೆ ಏನೇನೋ ಮಾತಾಡ್ತಿದ್ವಿ. ಅಂಥದ್ರಲ್ಲಿ ನಾಟಕಗಳು ಆಡ್ತಿದ್ವಿ. ಹಾಗೆ ಮಾಡ್ಕೊಂಡಿರುವಾಗ ನಾವೆಲ್ಲ ಸೇರ್ಕೊಂಡು ಯಾಕೆ ಒಂದು ಕಿರಿಯ ವಾಗ್ಮಿಗಳ ಸಂಘ ಸೇರಿಸಬಾರ್ದು ಅಂತ ಒಂದು ಬಂತು. ನಮಗೊಬ್ಬ ಅತ್ಯಂತ ಪ್ರತಿಭಾವಂತ ಸ್ನೇಹಿತ ಇದ್ದ, MG ನರಸಿಂಹಸ್ವಾಮಿ, DK ಜಯರಾಮ, MT ಜಯಣ್ಣ, ನಾಗಮಣಿ, ಪುಷ್ಪ, ಆಮೇಲೆ ಸೀತಾಲಕ್ಷ್ಮಿ, ಉಷಾ ಸಂಪತ್ತು, ಪುಷ್ಪ ಸಂಪತ್ತು, ಎಲ್ಲ ಒಂದು ತಂಡ. ನಾವು ಎಲ್ಲ ಸೇರಿಕೊಂಡು ನಾವು ಒಂದು ಸಂಘ ಮಾಡಿದ್ವಿ. ಗೌರ್ಮೆಂಟ್ ಲಾ ಕಾಲೇಜ್ ನಮ್ಗೆ ಆಶ್ರಯ ಕೊಟ್ಟಿದ್ರು. ತಿಂಗಳು ಒಂದೊಂದು ನಾಟಕ ಆಡ್ತಿದ್ವಿ. ಒಂದು ಅಂದ್ರೆ ಆ ನಾಟಕದಲ್ಲಿ ಹೀರೋ ಪಾತ್ರ ನಾನು ಕೊಟ್ಬಿಡೋರು, ಯಾಕೋ ಗೊತ್ತಿಲ್ಲ. ಈಗಲೂ ಹೀರೋನೇ ಇದ್ದೀರಾ ಸರ್ ನೀವು? ನಾನ್ ಅನ್ಕೊಂಡೆ ಫಸ್ಟ್ ನೋಡಿದಾಗ್ಲು. ಕೊಡ್ತಾ ಇದ್ರು. ನಾವೆಲ್ಲ ಝೀರೋ ಆದ್ವು, ಇವ್ರು ಹೀರೋ ಆದ್ವು. ಇಲ್ಲ, ಇವರು ನೋಡಿ, ಈಗ ನನಗೆ ನಾನು ಅಂತರ್ ಶೂನ್ಯ ಬಹಿರ್ ಶೂನ್ಯ, ಶೂನ್ಯ ಕುಂಭ ಇವಾಂಬರೆ ಅಂದ್ರೆ ಒಂದು ಖಾಲಿ ಕೊಡ, ಒಳಗೂ ಖಾಲಿ ಹೊರಗೂ ಖಾಲಿ. ಇವನು ಅಂತರ್ಪೂರ್ಣ ಬಹಿರ್ ಶೂನ್ಯ, ಒಳಗಡೆ ತುಂಬಿಕೊಂಡಿದ್ದಾನೆ, ಕೊಡ ತುಂಬಿಕೊಂಡಿರ್ತದೆ, ಹೊರಗಡೆ ಮಾತ್ರ ಖಾಲಿ ಇದೆ. ಇವರಂತೂ ಎಷ್ಟೋ ಜನ ಸುಪ್ರೀಂ ಕೋರ್ಟ್ ಜಡ್ಜ್ಗಳನ್ನ, ಹೈಕೋರ್ಟ್ ಜಡ್ಜ್ಗಳನ್ನ ತಯಾರು ಮಾಡಿದವಳು. ಈಗ ಹುಷಾರಿಲ್ಲ ಅಂತಾರೆ, ನಾಳೆ ಕೇಸ್ ಬಂದ್ರೆ 18 ವರ್ಷದ ಯುವತಿ. ಅವ್ರ ವೃತ್ತಿನ ಅಷ್ಟು ಪ್ರೀತಿಸಿದ್ದಾರೆ. ಅಷ್ಟು ಪ್ರೀತಿಸ್ತಾಳೆ. ಫ್ಲಡ್ ಲೈಟ್, ಉಳಿದವರು ಟ್ಯೂಬ್ ಲೈಟ್. ಅಂದ್ರೆ ಈಗ ನಾನು ನನ್ನ ಮಗನ ಮದುವೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋದೆ. ಸೊಸೆನು ಡಾಕ್ಟರ್ ವಾಸು ಅಂತ ಕೇಳಿದ್ರು. ಇಲ್ಲಮ್ಮ ಡಾಕ್ಟ್ರಲ್ಲ, ಅವಳು ಲಾಯರು, ಅಪ್ಪನ ಜೊತೆ ಪ್ರಾಕ್ಟೀಸ್ ಮಾಡ್ತಿದ್ದ.
ಹಾಗಾದ್ರೆ ಇಲ್ಲಿ ಬಂದ ಮೇಲೆ ಏನ್ ಮಾಡ್ತಾರೆ, ನಾನು ಕಳಿಸ್ಬಿಡು. ಸರಿ, ಮದ್ವೆ ಆದ 15 ದಿವಸಕ್ಕೆ ಅವಳು ನಾನು ಹೋಗ್ಬೇಕು ಅಂತಂದ್ಲು. ಮಗ ಬಂದು ಹೇಳಿದ, ಫೋನ್ ಮಾಡಿದೆ, ಬಾರ್ ಅಸೋಸಿಯೇಷನ್ ಕರ್ಕೊಂಡು ಹೋಗೋಸು ಅಂದ್ಲು. ಬಾರ್ ಅಸೋಸಿಯೇಷನ್ ಕರ್ಕೊಂಡು ಹೋದೆ, ಪರಿಚಯ ಮಾಡಿಸಿ. ಹೊಸು ಅಲ್ಲಿ ಹೋಗ್ಬಿಟ್ಟು ಒಂದು ಬೇರೆ ಕೋಟ್ ಹೊಲ್ಸ್ಕೊಟ್ಬಿಡು, ನಾಳೆಯಿಂದ ಅವಳು ಬರಲಿ. ಇವತ್ತು ಅವಳು ಕೂಡ ಶಿಸ್ತಾಗಿ ಕಳೆದ 34 ವರ್ಷದಿಂದ ಒಳ್ಳೆ ಅಡ್ವೊಕೇಟ್ ಆಗಿ ಹೆಸರು ಮಾಡಿದ್ದಾರೆ. ಈಗ ಹೈಕೋರ್ಟ್ನಲ್ಲಿ ಪ್ರದೀಪ್ ಅಂತಿದ್ದಾನೆ, ಅವ್ರ ಶಿಷ್ಯ, ಹೈಕೋರ್ಟ್ ಜಡ್ಜ್. ಪ್ರದೀಪ್ ಅಂತಿದ್ದಾನೆ. ಬಹಳ ಜನ. ನಮಸ್ಕಾರ, ತಮ್ಮ ಹೆಸರು ಸರ್? ನನ್ನ ಹೆಸರು ರಾಮರಾವ್ ಅಂತ. ನಾನು ಚಾಮರಾಜಪೇಟೆ 4ನೇ ಮೇನ್ ರಸ್ತೆಯಲ್ಲೇ. ಅಶ್ವತ್ಥ ಕೂಡ ಅಲ್ಲೇ ಇದ್ದದ್ದು. ಅಶ್ವತ್ಥ ನನಗಿಂತ 3 ತಿಂಗಳು ದೊಡ್ಡವನು. ನಾವು ಒಟ್ಟಿಗೆ ಬಾಲ್ಯದಲ್ಲಿದ್ದ ಆಟ ಆಡಿ ಬೆಳೆದವರು. ಅದೇ ಮಿಡ್ಲ್ ಸ್ಕೂಲ್ನಲ್ಲಿ ಓದಿದ್ವಿ, ಫೋರ್ಟ್ ಮಿಡ್ಲ್ ಸ್ಕೂಲಲ್ಲಿ, ಫೋರ್ಟ್ ಹೈಸ್ಕೂಲ್ನಲ್ಲಿ ಓದಿದ್ವಿ. ಆಮೇಲೆ ಅವರು ಪಾಲಿಟೆಕ್ನಿಕ್ಗೆ ಹೋದ್ರು. ನಮ್ಮ ಗೆಳೆತನ ಮಾತ್ರ ಮುಂದುವರಿತಾ ಇತ್ತು. ಈ ಕಿರಿವಾಗ್ಮಳ ಸಂಘ ಅಂತ ಈಗ ನನ್ನ ಮಿತ್ರರು ಹೇಳಿದ್ರಲ್ಲ, ಆ ಸಂಘ ಸ್ಥಾಪನೆ ಆದಮೇಲೆ ಅಶ್ವಥ್ ನಾರಾಯಣ ಅದರಲ್ಲೂ ಕೂಡ ಒಬ್ಬ ಬಹಳ ಆಕ್ಟಿವ್ ಸದಸ್ಯ. ಅವನ ಶಬ್ದಜಾಲಕ್ಕೆ ನಾನು ಮರಳಾಗಿದ್ದೆ. ಅವನು ಇಂಟರ್ ಕಾಲೇಜಿಯೇಟ್ ಭಾಷಣಗಳಿಗೆ, ಡಿಬೇಟ್ಗಳಿಗೆ ಬಂದು ಭಾಷಣ ಮಾಡುವಾಗ ಅವನು ಉಪಯೋಗಿಸ್ತಾ ಇದ್ದಂಥ ಪ್ರಾಸ, ಆಮೇಲೆ ಆ ವಿಷಯ, ಅವನು ಇಡ್ತಾ ಇದ್ದಂಥ ರೀತಿ, ಮಂಡನೆ ಮಾಡ್ತಾ ಇದ್ದಂಥ ರೀತಿ, ಇವೆಲ್ಲ ಬಹಳ ಆಕರ್ಷಣೀಯವಾಗಿತ್ತು. ಯಾವುದೇ ಪುಸ್ತಕ ಬರೆದ್ರು ಅಶ್ವತ್ಥ ನನಗೊಂದು ಕಾಪಿ ಕಳಿಸ್ತಾನೆ. ಆ ಕಾಪಿ ಓದ್ಬಿಟ್ಟು ಅದ್ರ ಬಗ್ಗೆ ಏನಾದ್ರು ಹೇಳು ಅಂತಾನೆ. ನಾನು ಸೋಮಾರಿ, ಹೇಳಿರಲ್ಲ. ಕಡೆಗೆ ಒಂದು ಪುಸ್ತಕ ಕೊಟ್ಟೋದ್ರಲ್ಲಿ ಏನಾದ್ರು ಓದ್ರು ಇದ್ರ ಬಗ್ಗೆ ಅಂತ ಹೇಳ್ತಾನೆ. ಆವಾಗ ಅದನ್ನ ನಾನು ರಿಯಾಕ್ಟ್ ಮಾಡ್ತೇನೆ. ಅವನು ಸಂಪಾದಿಸಿರ್ತಕ್ಕಂಥ ಕೃತಿಗಳು, ಚಿರಂತನವಾಗಿ ಉಳಿಯತಕ್ಕಂಥ ಕೃತಿಗಳು, ಆ ವಿಮರ್ಶೆ, ಅದರಲ್ಲಿ ಅವನ ಭಾವ, ತರ್ಜುಮೆ ಮಾಡಿರೋ ರೀತಿ, ಅವನು ಪಟ್ಟ ಶ್ರಮ ಕೂಡ ಅದ್ರಲ್ಲಿ ಗೊತ್ತಾಗುತ್ತೆ. ಇಂಥ ಪುಸ್ತಕಗಳನ್ನು ಕೊಡುಗೆಯಾಗಿ ಕೊಟ್ಟಿರೋದು ಮಹಾ ದೊಡ್ಡ ಸಾಧನೆ. ಅವರು ಮಾತಾಡುವಾಗ ಇವರು ಇದರ ಸೌಂದರ್ಯ ಲಹರಿ ಮತ್ತೆ ರಘುಕುಲ ಚರಿತಂ ಅಂತ ಹೇಳಿದ್ರು. ನಿಜವಾಗ್ಲೂ ಉತ್ತಮವಾದ ಗ್ರಂಥಗಳು. ಏನೇ ಆದ್ರೂ ಇಷ್ಟೊಂದು ಸೇವೆ ಮಾಡಿದವನಿಗೆ ಇಷ್ಟು ನಿಧಾನವಾಗಿ ಜನ ಗುರುತಿಸ್ತಾ ಇರೋದು ಒಂದು ಛೇದನೀಯ ವಿಷಯ. ಯಾವಾಗಲೂ ಸಾಹಿತ್ಯ ಪರಿಷತ್ತಿನಲ್ಲಿ ಸಮ್ಮೇಳನದ ಅಧ್ಯಕ್ಷನಾಗತಕ್ಕಂಥ ಯೋಗ್ಯತೆ ಇರ್ತಕ್ಕಂಥ ಮನುಷ್ಯ. ಇಷ್ಟೊಂದು ಕನ್ನಡ ಯೂನಿವರ್ಸಿಟಿಗಳಿದೆ, ಯಾರು ಒಂದು ಡಾಕ್ಟರೇಟ್ ಕೊಡೋದಕ್ಕೆ ರಿಕಗ್ನೈಸ್ ಮಾಡ್ಲಿಲ್ವಲ್ಲ ಇಂಥ ವಿದ್ವಾಂಸನಿಗೆ ಅನ್ನೋದು ನನ್ನ ಮನಸ್ಸಿನಲ್ಲಿ ಇವತ್ತಿಗೂ ಆ ಖೇದ ಇದೆ. ಬಾಲ್ಯದಿಂದ ನೋಡಿದವರು ನಿಮ್ಮ ಸ್ನೇಹಿತರ ಜ್ಞಾನನ. ಅವನ ಸಾಧನೆ ಅಪಾರವಾದ ಸಾಧನೆ. ಆದ್ರೆ ಈ ನಮ್ಮವರು ಮಾತ್ರ ಅದನ್ನ ಪರಿಗಣಿಸ್ಲಿಲ್ವಲ್ಲ ಇಲ್ಲಿವರೆಗೆ ಅನ್ನೋದು ಒಂದು ಮನಸ್ಸಿನಲ್ಲಿ ಒಂದು ಖೇದ ಇದೆ. ಆದ್ರೂ ಈಗ ಇಷ್ಟು ಇದ್ರಲ್ಲಿ ಈ ಸಮಾರಂಭದಲ್ಲಿ ಭಾಗವಹಿಸೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಅದರ ಜೊತೆಗೆ ನಮ್ಮ ಕಿರಿಯ ವಾಗ್ಮಿ ಸಂಘದ ಮಾಜಿ ಅಧ್ಯಕ್ಷರು ನನ್ನ ಜೊತೆ ಇದ್ದಾರೆ, ಅದು ಬಹಳ ಸಂತೋಷದ ವಿಷಯ. ನೀವೆಲ್ಲ ಒಂದೇ? ಹೌದು ಹೌದಮ್ಮ. 75 ವರ್ಷ ಒಟ್ಟಿಗೆ ಇರೋರು ನಾವು. ಕ್ಷೇತ್ರ ಬೇರೆ ಬೇರೆ ಅಲ್ಲ, ಅದೇ ನಮ್ಮ ಸಂಘದ ಅಲ್ಲ. ಓದಿದ್ದು ಬಾಲ್ಯದಲ್ಲಿ ಎಲ್ಲ ಬೇರೆ ಬೇರೆ. ನಾನು ಒಬ್ನೇ ಓದಿದ್ದು ಜೊತೆಲಿ. ನಾನು ವ್ಯವಸಾಯಕ್ಕೆ ಹೋದೆ. ಕ್ಷೇತ್ರ ಬೇರೆ. ಈಗ್ಲೂ ನಮ್ಮ ಮನೆಗೆ ಬರುವಾಗ ಅಂತಹ ಸರಳ ವ್ಯಕ್ತಿ ಆ ಪುಸ್ತಕ ತಂದ್ಕೊಟ್ಟಾಗ ಬಹಳ ಸಂತೋಷ ಆಗುತ್ತೆ. ಯಾವುದೇ ಪ್ರಕಟಣೆ ಆಗ್ಲಿ ನನ್ಗೊಂದು ತಂದ್ಕೊಡ್ತಾನೆ. ನಾನು ಪುಸ್ತಕ ಓದೋ ಅಭಿರುಚಿ ಬರ್ಬೇಕಾದ್ರೆ ಅಶ್ವಥ್ ನಾರಾಯಣನೇ ಕಾರಣ. ನಾನು ಸುಮಾರು 2000 ಪುಸ್ತಕ ಸಂಗ್ರಹಿಸಿದ್ದೇನೆ. ಈಗ ಅದನ್ನೆಲ್ಲ ಯಾವಾಗ ಓದ್ತೀನೋ ಗೊತ್ತಿಲ್ಲ. ನನಗೆ 88 ವರ್ಷ ಆಗಿದೆ ಈಗ. ಅಷ್ಟೇನಮ್ಮ. ಅಲ್ಲ, ಸರ್ಗೆ ಯಾರು ಬಂದ್ರು ಸಂತೋಷ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ನಿಮ್ಮ ಮುಖಗಳನ್ನು ನೋಡಿದ ಮೇಲೆ ಅವ್ರಿಗೆ ಇನ್ನೂ ಸಂತೋಷ ಹೆಚ್ಚಾಗಿದೆ. ಆಗ್ಲಿ ಸರ್, ಒಳ್ಳೇದಾಗ್ಲಿ. ನಿಮ್ಮಂತವರ ದರ್ಶನ ಭಾಗ್ಯ ನನಗೆ ಸಿಕ್ಕಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶೈಲಾ ಸರ್.